ಸೊ ಇದರಲ್ಲಿ ನಾವು ತಿಳಿದೇ ಇರುವಂಥದ್ದು ಕೂಡ ಸಾಕಷ್ಟು ಹೆಚ್ಚಿಗೆ ಇದೆ. ಖಂಡಿತ. ಅಂದ್ರೆ ಕನಸು ಇನ್ನೂ ಕೂಡ ಇಟ್ಸ್ ಸ್ಟಿಲ್ ಸಮಥಿಂಗ್ ವಿಚ್ ವಿ ಕಾಂಟ್ ಡೆಸಿಫರ್ ಬಿಕಾಸ್ ಆಫ್ ಹ್ಯೂಮನ್ ಲಿಮಿಟೇಷನ್ಸ್. ಖಂಡಿತ. ಯಾಕೆಂದ್ರೆ ನಮ್ಮಲ್ಲಿ ಈಗ ನೋಡಿ ಕೆಲವಷ್ಟೇ ಇನ್ಸ್ಟ್ರೂಮೆಂಟ್ಗಳಿದೆ. ಈಗ EEG ಆಗಿರ್ಬೋದು ಅಥವಾ ಬ್ರೈನ್ ವೇವ್ಸ್ ಅನ್ನು ಅಸೆಸ್ ಮಾಡುವಂಥದ್ದು ಇರ್ಬೋದು, ಒಂದಷ್ಟು ಇನ್ಸ್ಟ್ರೂಮೆಂಟ್ಗಳನ್ನ ಇಟ್ಕೊಂಡೇ ನಾವು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಬಟ್ ಕೆಲವು ಎಕ್ಸ್ಪೀರಿಯನ್ಸ್ಗಳು ಇಟ್ ಈಸ್ ಬಿಯಾಂಡ್ ಎಕ್ಸ್ಪ್ಲನೇಷನ್. ಸೊ ವೆನ್ ವಿ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ಇನ್ ಎ ವೆರಿ ಸೈಂಟಿಫಿಕ್ ವೇ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಲಿಮಿಟೇಷನ್. ಹಾಗಾಗಿ ಕನಸು ಅನ್ನುವಂಥದ್ದು, ಅದಕ್ಕೆ ಇನ್ನೊಂದು ರಿಸರ್ಚ್ ಪೇಪರಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ನಾವು ಕಾನ್ಷಿಯಸ್ನೆಸ್ಸನ್ನು ಎಷ್ಟು ಅಧ್ಯಯನ ಮಾಡ್ತೇವೋ ಅದರಷ್ಟೇ ಯಾವುದಾದ್ರೂ ಇನ್ನೊಂದು ವಿಷಯಕ್ಕೆ ಪ್ರಾಮುಖ್ಯ ಸಿಕ್ಕಿದೆ ಅಂತಂದರೆ ಅದು ಡ್ರೀಮ್ಸ್ಗೆ ಅಂತ, ಅಥವಾ ಕನಸುಗಳಿಗೆ. ಸೊ ಕನಸುಗಳ ಬಗ್ಗೆ ಬೇರೆ ಬೇರೆ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾನೆ ಇದ್ದಾರೆ. ಬಟ್ ಐ ಫೀಲ್ ಇಟ್ ಇಸ್ ಎ ನೆವರ್ ಎಂಡಿಂಗ್ ಎಕ್ಸ್ಪ್ಲೋರೇಷನ್. ಸೊ ನಮ್ಮ ಮೈಂಡ್ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೋ ಈ ಎಕ್ಸ್ಪೀರಿಯನ್ಸಸ್ಗೆ, ಸೊ ನಮ್ಮ ಕಾನ್ಶಿಯಸ್ನೆಸ್ ಕೂಡ ಅಷ್ಟೇ ಅದಕ್ಕೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಸ್ಪಂದಿಸುತ್ತಾ ಹೋಗುತ್ತೆ. ಓಕೆ. ಸೊ ನಾವು ಕೆಲವೊಮ್ಮೆ ಕೇಳಿರ್ತೀವಿ ತುಂಬಾ ಶಾಲೋ ಡ್ರೀಮ್ಸ್ ಬರುತ್ತೆ ಮಕ್ಕಳಿಗಾಗಿರ್ಬೋದು, ತುಂಬಾ ಬೇಗ ಬೆಚ್ಚಿ ಬೀಳ್ತಾರೆ, ವೆರಿ ವಲ್ನರಬಲ್ ಸೆಕ್ಷನ್, ಅಂದ್ರೆ ತೀರಾ ಚಿಕ್ಕ ಮಕ್ಕಳು ಅಥವಾ ಆಸ್ಪತ್ರೆಯಲ್ಲಿ ಇದ್ದವರು ಅಥವಾ ಟ್ರಾಮಾ ಆಗಿ ಹೊರಗೆ ಬಂದವರು. ಸೊ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಟೇಟ್ ಅಂತ ನೀವು ಆಗ್ಲೇ ಏನು ಮೆನ್ಷನ್ ಮಾಡಿದ್ರಿ, ಆ ಡೀಪೆಸ್ಟ್ ಸ್ಟೇಟ್ ಅಲ್ಲಿ ಬರುವಂತಹ ಡ್ರೀಮ್ಸ್ ಒಳ್ಳೆ ಡ್ರೀಮ್ಸ್ ಇರುತ್ತಾ, ಅಥವಾ ಲ್ಯೂಸಿಡ್ ಡ್ರೀಮಿಂಗ್ ಸ್ಟೇಟ್ ಅಲ್ಲಿ ಬರುವಂತದ್ದು ಬ್ಯಾಡ್ ಡ್ರೀಮ್ಸ್ ಇರುತ್ತಾ? ಅಗೇನ್ ಅದು ಹಾಗೆ ನಿರ್ಧಾರಿತವಾಗಿ ಹೇಳೋದು ಕಷ್ಟ. ಯಾಕೆಂದ್ರೆ ಲೂಸಿಡ್ ಡ್ರೀಮ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ ವ್ಯಕ್ತಿಗೆ ಒಂದು ಸಣ್ಣ ಕಂಟ್ರೋಲ್ ಇರುತ್ತೆ ಅಂತ. ಈಗ ನಾವು ಆಗ ಹೇಳಿದ ಹಾಗೆ ಕನಸುಗಳು ಬರುವುದಕ್ಕೆ ನಮ್ಮ ಕಂಟ್ರೋಲ್ ಇರುವುದಿಲ್ಲ. ಬಟ್ ಲ್ಯೂಸಿಡ್ ಡ್ರೀಮಿಂಗ್ ಸ್ಟೇಟ್ ನಲ್ಲಿ ಯಾವ್ದಾದ್ರು ವ್ಯಕ್ತಿ ಇದ್ದಾನೆ ಅಂತಾದ್ರೆ ಅಥವಾ ಇದ್ದಾಳೆ ಅಂತಾದ್ರೆ ಆ ಸಂದರ್ಭದಲ್ಲಿ ಸಾಧಾರಣವಾಗಿ ಒಂದು ಸಣ್ಣ ಮಟ್ಟಿನ ಕಂಟ್ರೋಲ್ ಆ ವ್ಯಕ್ತಿಗೂ ಇರುತ್ತೆ ಅಂತ. ಅಂದ್ರೆ ಈಗ ಏನೋ ಒಂದು ಆಗ್ತಾ ಇದೆ, ಬೇಡ ಬೇಡ ಇದು ಬೇಡ ಅಂತ ಹೇಳುವಂತಹ ಒಂದು ಸುಪ್ತವಾಗಿನೇ, ಅಂದ್ರೆ ಎಚ್ಚರ ಸ್ಥಿತಿಯಲ್ಲಿ ಇರುವುದಿಲ್ಲ, ಆದ್ರೂ ಎಲ್ಲೋ ಒಂದು ಕಡೆ ಸುಪ್ತವಾಗಿ ಅವರು ಒಂದು ಸಣ್ಣ ಕಂಟ್ರೋಲ್ ಅನ್ನು ಇದು ಇಟ್ಕೊಂಡಿರ್ತಾರೆ. ಬಟ್ ಅದರ್ವೈಸ್ ಬೇರೆ ಡ್ರೀಮ್ ನಲ್ಲಿ ಅವ್ರಿಗೆ ಆ ಕಂಟ್ರೋಲ್ ಇರೋ ಸಾಧ್ಯತೆಗಳು ಇರುವುದಿಲ್ಲ, ಕಡಿಮೆ. ಸೊ ಹಾಗಾಗಿ ಅವರಿಗೆ ಒಳ್ಳೆ ಕನಸೇ ಬೀಳ್ಬೇಕಾ ಕೆಟ್ಟ ಕನಸು ಬೀಳ್ಬೇಕಾ ಇಟ್ಸ್ ವೆರಿ ಚಾಲೆಂಜಿಂಗ್ ಥಿಂಗ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು, ಇಟ್ ಕ್ಯಾನ್ ಆಲ್ಸೋ ಡಿಪೆಂಡ್ ಆನ್ ನೀವು ದಿನ ಹೇಗೆ ಫೀಲ್ ಮಾಡ್ತೀರಾ, ಬೆಳಗ್ಗೆ ಎದ್ದಾಗ ಹೇಗಿರ್ತೀರಾ, ಮಲಗಬೇಕಾದ್ರೆ ಏನಾದರೂ ಟೆನ್ಷನಲ್ಲಿ ಮಲ್ಕೊಂಡಿದ್ರೆ ಅದು, ಈಗ ಉದಾಹರಣೆಗೆ ಎಕ್ಸಾಮ್ನ ಹಿಂದಿನ ದಿನ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ನಲ್ಲಿ ಫೇಲ್ ಆದಂಥ ಕನಸು ಬೀಳುತ್ತೆ, ಅಥವಾ ಎಕ್ಸಾಮ್ನಲ್ಲಿ ಏನೋ ಕಷ್ಟಪಟ್ಟು ಬರೀತಿರುವಂಥ ಕನಸು ಬೀಳುತ್ತೆ. ಯಾಕಂತಂದ್ರೆ ಅವ್ರು ಹಿಂದಿನ ದಿನ ಅದ್ರ ಬಗ್ಗೆ ಒಂಥರ ಅದೇ ಯೋಚನೆ ಮಾಡಿರ್ತಾರೆ, ನಾನು ಸರಿಯಾಗಿ ಓದಬೇಕಾದ ಟೈಮಿಗೆ ಏನು ಮಾಡಿಲ್ಲ, ಈಗ ಏನು ಮಾಡೋದು ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ಬಂದಿರ್ತದೆ. ಹಾಗಾಗಿ ಅಗೇನ್ ನಮ್ಮ ದಿನದ ಎಕ್ಸ್ಪೀರಿಯನ್ಸ್ ಕೂಡ ಅದರ ಮೇಲೆ ತುಂಬಾ ಪರಿಣಾಮ ಬೀರುವಂಥ ಸಾಧ್ಯತೆ. ಓಕೆ. ಇನ್ನು ಸಮ್ ಆಫ್ ದ ವೆರಿ ಕಾಮನೆಸ್ಟ್ ಡ್ರೀಮ್ಸ್ ಪ್ರಾಯಶಃ ಎಲ್ಲರಿಗೂ ಬಿದ್ದಿರುವಂಥದ್ದು ಅಂದ್ರೆ ಎಲ್ಲೋ ಮೆಟ್ಲಿಂದ ಇಳಿತಿರ್ತೀವಿ, ಬಿದ್ದ ಹಾಗಾಗುತ್ತೆ. ವಿ ಕ್ಯಾನ್ ಆಕ್ಚುಲಿ ಫೀಲ್ ದಟ್ ಅದು ಕನಸ ಅಥವಾ ರಿಯಾಲಿಟಿಗ ಅಷ್ಟು ಹತ್ತಿರದಲ್ಲಿ ಇರುವಂತಹ ಒಂದು ಇಂಟರ್ಫೇಸ್ ಆಗಿರುತ್ತೆ. ಬಿಕಾಸ್ ವಿ ರಿಯಲಿ ಜರ್ಕ್ ಆ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ. ಫಾಲಿಂಗ್ ಡ್ರೀಮ್ಸ್, ಫ್ಲೈಯಿಂಗ್ ಡ್ರೀಮ್ಸ್, ಫ್ಲೀಟಿಂಗ್, ಆ ಜಾಗದಿಂದ ಓಡೋವಂಥದ್ದು, ಅಂಡ್ ಎಲ್ಲೋ ಹೋಗ್ತೀವಿ, ವಿ ಆರ್ ಟ್ರಾಪ್ಡ್, ಕೂಗ್ತೀವಿ ಆದ್ರೆ ಯಾರಿಗೂ ಕೇಳಿಸಲ್ಲ, ಯುನೋ ಈ ತರ ಡ್ರೀಮ್ಸ್ ಏನನ್ನ ಸಿಗ್ನಿಫೈ ಮಾಡುತ್ತೆ? ಒನ್ ಬೈ ಒನ್. ಖಂಡಿತ. ಇದಕ್ಕೆ ಅಂದ್ರೆ ಇದರ ಅನಾಲಿಸಿಸ್ ಇದರಲ್ಲಿ ಎರಡು ವಿಷಯ ಇದೆ. ಒಂದು, ಜನರಿಗಾಗಿ ನಾವು ಏನು ಹೇಳ್ಬೋದು ಅಂದ್ರೆ ಈ ಕನಸುಗಳು ಏನಿದೆ ನಮಗೆ ಒಂಥರ ಇದನ್ನು ನಮಗೆ ಜೀವನದಲ್ಲಿ ಬರಬಹುದಾದಂತಹ ಥ್ರೆಟ್ಗಳಿಗೆ ನಾವು ಪ್ರಿಪೇರ್ ಆಗುವಂಥ ಒಂದು ಪ್ರಾಸೆಸ್ ಅಂತಲೂ ಹೇಳ್ತಾರೆ. ಈಗ ಉದಾಹರಣೆಗೆ ಮೆಟ್ಲಿಂದ ಇಳಿಬೇಕಾದ್ರೆ ಬೀಳುವಂಥ ಒಂದು ಕನಸು ಬಿದ್ದ ಅಂಥ ವ್ಯಕ್ತಿಗೆ ನೆಕ್ಸ್ಟ್ ಟೈಮ್ ಅವ್ನು ಪ್ರತಿ ಸತಿ ಮೆಟ್ಲು ಇಳಿಬೇಕಾದ್ರೆ ಜಾಗೃತವಾಗಿಯೇ ಇಳಿತಾರೆ, ಸುಮ್ಮನೆ ಒಟ್ರಾಶಿ ಮೊಬೈಲ್ ಇಟ್ಕೊಂಡು ಅಥವಾ ಇನ್ನೇನೋ ಮಾತಾಡ್ಕೊಂಡು ಇಳಿಯೋದಿಲ್ಲ. ಸೊ ಸಹಜವಾಗಿ ಅವರ ಸೇಫ್ಟಿ ಅಲ್ಲಿ ಎನ್ಶೂರ್ ಆಗುತ್ತೆ. ಅಥವಾ ಬೇರೆ ಏನಾದರೂ ಸಾಹಸ ಚಟುವಟಿಕೆಗಳನ್ನು ಮಾಡಬೇಕಾದ್ರೂ ಅವರು ಅಲ್ಲಿ ಏನು ಕಾಷನ್ ತಗೋಬೇಕೋ ಕೇರ್ಲೆಸ್ ಆಗಿ ಹೋಗಿರೋದಿಲ್ಲ. ಸೊ ಎಷ್ಟೋ ಸರ್ತಿ ಅದಕ್ಕೆ ಹಾಗೆ ಹೇಳ್ತಾರೆ, ಅಂದ್ರೆ ಬಹುಶಃ ಡ್ರೀಮ್ನಲ್ಲಿ ನಿಮಗೆ ಥ್ರೆಟ್ಗಳು ಏನು ಬರಬಹುದೋ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಅಥವಾ ನಿಮಗೆ ಪ್ರಿಪೇರ್ಡ್ನೆಸ್ ಇರೋದಕ್ಕೆ ಒಂಥರ ಕವಾಯತ್ತು ಅಂತಾನು ಹೇಳ್ಬೋದು. ಸೊ ಅದು ಒಂದು. ಮತ್ತೆ ಎಗೇನ್ ಕನಸುಗಳ ಬಗ್ಗೆ ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂಥ ಮನೋವಿಜ್ಞಾನಿ ಅವರದ್ದೇ ಆದಂಥ ಒಂದಷ್ಟು ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ಟಿದ್ದಾರೆ. ಕಾರ್ಲ್ ಜುಂಗ್ ಅನ್ನುವಂಥವ್ರು ಅವರದ್ದೇ ಆದಂಥ ಒಂದಷ್ಟು ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಬೇರೆ ನ್ಯೂರೋ ಸೈಂಟಿಸ್ಟ್ಗಳು ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಬಯೋಲಾಜಿಕಲ್ ಬೇಸ್ಗಳನ್ನು ಇಟ್ಟಿದ್ದಾರೆ. ಅಂದರೆ ಉದಾಹರಣೆಗೆ ನಮ್ಮ ಹೈಂಡ್ ಬ್ರೈನ್ ಇದೆಯೋ ಅಲ್ಲಿ ಒಂದು ಪಾನ್ಸ್ ಅನ್ನುವಂಥ ಒಂದು ಆರ್ಗನ್ ಇದೆ. ಸೊ ಅಲ್ಲಿಂದ ಸಿಗ್ನಲ್ಗಳು ಹೋಗ್ತವೆ. ಆ ಸಿಗ್ನಲ್ಗಳು ರ್ಯಾಂಡಮ್ ಆಗಿರ್ತವೆ.
ಅವುಗಳನ್ನು ಹೇಗೋ ಇಂಟರ್ಪ್ರಿಟ್ ಮಾಡಿ ಅದೇನೋ ಇಮೇಜರಿ ಬರ್ತದೆ ಅಂತಲೂ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನೀವು ಹೇಳಿದಂಥ ಈ ಘಟನೆಗಳನ್ನು ನೋಡಿದ್ರಿ, ಈಗ ಉದಾಹರಣೆಗೆ ಮೆಟ್ಲಿಂದ ಇಳಿಬೇಕಾದ್ರೆ ಬಿದ್ದಂಥದ್ದು, ಕೆಲವು ಸರ್ತಿ ಇದಕ್ಕೆ ಈಗ ಸೈಕೋಡೈನಮಿಕ್ ಅಂದರೆ ಫ್ರಾಯ್ಡಿಯನ್ ಅಪ್ರೋಚಲ್ಲಿ ನೋಡೋದಂತಾದರೆ ಅದಕ್ಕೆ ಬೇರೆ ಅರ್ಥಗಳನ್ನು ಹುಡುಕುವಂಥ ಸಾಧ್ಯತೆಗಳಿರ್ತದೆ. ಈಗ ಮೆಟ್ಲಿಂದ ಬಿದ್ದಂಥ ಒಂದು ಕನಸು ಕಂಡಂಥ ವ್ಯಕ್ತಿಗೆ ಎಲ್ಲಾದರೂ ನೀನು ನಿನ್ನ ಬೇರೆ ನಿಜ ಜೀವನದಲ್ಲಿ ಏನಾದರೂ ತಪ್ಪು ಮಾಡುವಂಥ ಪರಿಸ್ಥಿತಿ ಇದೆಯಾ, ಎಲ್ಲಿಯಾದರೂ ಎಡವ್ತಾ ಇದೆಯಾ, ಎಲ್ಲಾದರೂ ನಿಮ್ಮ ಏನೋ ಕರಿಯರ್ ಇರ್ಬೋದು, ಪ್ರೊಫೆಷನ್ ಇರ್ಬೋದು, ಅಥವಾ ಬಿಸ್ನೆಸ್ ಇರ್ಬೋದು, ಎಲ್ಲೋ ಅದು ಡೌನ್ ಫೇಸಿಗೆ ಹೋಗುವಂಥ ಚಾನ್ಸಸ್ ಇದೆಯಾ ಅನ್ನುವಂಥ ಲೆವೆಲ್ಗೂ ಕೂಡ ಇಂಟರ್ಪ್ರಿಟ್, ಎಚ್ಚರವಾಗಿರು ಅನ್ನುವಂಥ ಒಂದು ಕಾಷನ್, ಒಂದು ರೆಡ್ ಫ್ಲಾಗ್. ಹೌದು, ಆ ಥರನೂ ಕನೆಕ್ಟ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್. ಯಾಕೆಂದ್ರೆ ಈ ಮನಸ್ಸು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಮಿತ್ತಮ್ ಅಂತ ಇಲ್ವೇ ಇಲ್ಲ, ಯಾವತ್ತೂ ಕೂಡ ಅದಕ್ಕೆ ಬೇರೆ ಬೇರೆ ಆಯಾಮಗಳಿರಬಹುದು. ಸೊ ಸೈಕೋಡೈನಮಿಕ್ ಅಪ್ರೋಚಲ್ಲಿ ಈ ಥರದ ಅನಾಲಿಸಿಸ್ಗಳಿಗೂ ಹೋಗ್ತಾರೆ. ಉದಾಹರಣೆಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ಏನಂತಂದ್ರೆ ಒಬ್ಬನಿಗೆ ನೀರಿನಲ್ಲಿ ಮುಳುಗಿದಂತಹ ಒಂದು ಕನಸು ಬಿದ್ದಿತ್ತಂತೆ. ಈ ನೀರಿನಲ್ಲಿ ಮುಳುಗಿದಂತಹ ಕನಸು ಯಾಕೆ ಬಿದ್ದಿರ್ಬೋದು, ಅವನು ಒಳ್ಳೆ ಸ್ವಿಮ್ಮರ್ ಕೂಡ, ಹಾಗಿದ್ರು ಅವನಿಗೆ ಯಾಕೆ ಆ ಕನಸು ಬಿದ್ದಿತ್ತು ಅಂತ ಅದನ್ನು ನೋಡ್ತಾ ಹೋದಾಗ ಅವನು ಇನ್ಯಾವುದೋ ಅವನ ಫಿನಾನ್ಷಿಯಲ್ ಇಶ್ಯೂಸ್ ಅಲ್ಲಿ ಅವನು ಮುಳುಗ್ತಾ ಇದ್ದ. ಅಂದ್ರೆ ಅವನು ಫಿನಾನ್ಸ್ ಅನ್ನು ಸರಿಯಾಗಿ ನೋಡ್ಕೊಳ್ತಾ ಇರ್ಲಿಲ್ಲ. ಅವನಿಗೆ ನೀರಿನ ಸಮಸ್ಯೆ ಅಲ್ಲ, ಆದ್ರೆ ನೀರಿನ ಮೂಲಕ ಬಹುಶಃ ಅವನ ಕನಸಿನಲ್ಲಿ ಈ ತರದ ಒಂದು ಮೆಸೇಜ್ ಬಂತು, ಬಹುಶಃ ನೀನು ಮುಳುಗ್ತಾ ಇದ್ಯಾ ಅಂತಾನು ಹೇಳ್ತಾರೆ. ಅಗೇನ್ these are all interpretations made by the psychologists. ಸೊ ಇವೆಲ್ಲವೂ ಕಾಂಟೆಕ್ಸ್ಚುಯಲ್ ಆಗಿರುತ್ತೆ. ಆಯಾ ಸಮಯಕ್ಕೆ ಆ ವ್ಯಕ್ತಿ ಯಾವ ಯಾವ ಸ್ಪಿಯರ್ಸ್ ಆಫ್ ಲೈಫ್ ಅಲ್ಲಿ ಏನು ಫಾಲೋ ಮಾಡ್ತಿದ್ದಾರೆ ಅಥವಾ ವಾಟ್ ಹೀಸ್ ಆರ್ ಶಿ ಇಸ್ ಗೋಯಿಂಗ್ ಥ್ರೂ, ಅದ್ರ ಬೇಸ್ಡ್ ಮೇಲೆ ಇಂಟರ್ಪ್ರಿಟ್ ಮಾಡೋದಾಗುತ್ತೆ ಇರಬಹುದು. ಯಾಕೆಂದ್ರೆ ಈ ಸೈಕಾಲಜಿಕಲ್ ಇಂಟರ್ಪ್ರಿಟೇಷನ್ ಯಾವತ್ತೂ ಕೂಡ ಕಾಂಟೆಕ್ಸ್ಚುಯಲ್ ಬೇಸಿಸ್ ಆಗಲೇ ಇರುತ್ತದೆ. ಈಗ ಈವನ್ ನಮ್ಮಲ್ಲಿ ಬೇರೆ ಅಪ್ರೋಚ್ಗಳು ಇದೆ. ಈಗ ನೀವು ನಿಮ್ಮ ಹತ್ರ ಒಂದು ಚಿತ್ರ ಬಿಡಿಸ್ಲಿಕ್ಕೆ ಹೇಳ್ತಾರೆ, ಆ ಚಿತ್ರ ಬಿಡಿಸಿದಾಗ ನೀವು ಆ ಚಿತ್ರವನ್ನು ಬಿಡಿಸಿದರ ಆಧಾರದ ಮೇಲೆ ನಾವು ಏನೋ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಆಗುತ್ತೆ. ಈ ಕಲರನ್ನು ಯಾಕೆ ಬಳಸಿರ್ಬೋದು, ಅಥವಾ ಈ ಶೇಪಲ್ಲಿ ಯಾಕೆ ಮಾಡಿರ್ಬೋದು. ಈಗ ಉದಾಹರಣೆಗೆ ನಾನು ಸುಮ್ಮನೆ ಎಷ್ಟೋ ಸರ್ತಿ ವರ್ಕ್ಶಾಪ್ಗಳನ್ನು ಮಾಡ್ಬೇಕಾದ್ರೆ ನಮ್ಮ ಪಾರ್ಟಿಸಿಪೆಂಟ್ಸಿಗೆ ಹೇಳ್ತೇನೆ, ನಿಮ್ಮದೇ ಆದಂಥ ಒಂದು ಚಿತ್ರ ಬಿಡಿಸಿ ಅಂತ. ಕೆಲವರು ತಲೆಯನ್ನು ದೊಡ್ಡದು ಬಿಡಿಸ್ತಿರ್ತಾರೆ, ಕೆಲವರು ಕಾಲುಗಳನ್ನು ದೊಡ್ಡದು ಬಿಡಿಸ್ತಿರ್ತಾರೆ, ಕೆಲವರು ಕೈಗಳನ್ನು ದೊಡ್ಡದು ಬಿಡಿಸಿರ್ತಾರೆ, ಕೆಲವ್ರಿಗೆ ಬರೀ ತಲೆ ಮಾತ್ರ ಬಿಡಿಸಿರ್ತಾರೆ, ದೇಹ ಇರೋದೇ ಇಲ್ಲ. ಸೊ ಇದರ ಆಧಾರದ ಮೇಲೆ ನಾವು ಅದಕ್ಕೆ ಆದಂತಹ ಇಂಟರ್ಪ್ರಿಟೇಷನ್ಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ಈಗ ಕೆಲವು ಸರ್ತಿ ಈಗ ಬರೇ ತಲೆಯನ್ನು ಬಿಡಿಸಿದ್ದಾರೆ ಅಂತ ಆದ್ರೆ ಬಹುಶಃ ಆ ವ್ಯಕ್ತಿ ಬರೇ ಇಂಟೆಲೆಕ್ಚುಯಲ್ ಎಬಿಲಿಟಿ ಮೇಲೇನೆ ಅವಲಂಬಿತ ಆಗಿರಬಹುದು ಅಂತ. ಕೆಲವರು ತಲೆಯನ್ನು ಸಣ್ಣದು ಬಿಡಿಸ್ತಾರೆ, ದೇಹವನ್ನು ಇಡೀ ಚೆನ್ನಾಗಿ ಆಯಕಟ್ಟಿನ ರೀತಿಯಲ್ಲಿ ಬಿಡಿಸ್ತಾರೆ, ಬಹುಶಃ ಅವನಿಗೆ ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಸೊ ಈ ಥರದ ಇಂಟರ್ಪ್ರಿಟೇಷನ್ಗಳನ್ನು ನಾವು ಸೈಕಾಲಜಿಸ್ಟ್ಗಳು ಕಾಂಟೆಕ್ಸ್ಚುಯಲ್ ಆಧಾರದ ಮೇಲೇ ಮಾಡ್ತೇವೆ. ಅದೇ ರೀತಿ ಡ್ರೀಮ್ಗಳ ಅನಾಲಿಸಿಸ್ನಲ್ಲೂ ಕೂಡ ಕಾಂಟೆಕ್ಸ್ಟಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಬಹಳ ಇಂಪಾರ್ಟೆಂಟ್. ರ್ಯಾಂಡಮ್ ಆಗಿ ಈಗ ನಾವು ಅದೇ ನಮ್ಮ ಮಾಮೂಲಿ ಮೆಡಿಸಿನ್ನಲ್ಲಿ ನಾವು ಹೇಗೆ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡ್ತೇವೋ ಆ ರೀತಿ ನಮಗೆ ಸೈಕಾಲಜಿಯಲ್ಲಿ ಹೀಗಿದ್ರೆ ಹೀಗೆ ಅಂತ ಹೇಳೋದಕ್ಕೆ ಕಷ್ಟ ಆಗ್ತದೆ. ಓಕೆ. ಸೊ ಇದೇ ರೀತಿ ಅಂತ ಒಂದು ಸಿಂಪಲ್ ಸ್ಕೇಲ್ ಇಲ್ಲ, ಬೇಸಿಕ್ ಮಾನದಂಡ ಇರಲ್ಲ. ವಿ ಹ್ಯಾವ್ ಟು ಲುಕ್ ಇನ್ ಟು ಸೋ ಮೆನಿ ಅದರ್ ಆಸ್ಪೆಕ್ಟ್ಸ್ ಟು ಡ್ರೈವ್ ಇನ್ ಟು ಒನ್ ಪ್ರಾಪರ್ ಕನ್ಕ್ಲೂಷನ್. ಸೊ ಇಂಟರ್ಪ್ರಿಟೇಷನ್ ಮಾಡೋಕ್ಕೂ ಮುಂಚೆ ಅನಾಲಿಸಿಸ್ ಆಗ್ಲಿಕ್ಕೆ ಸಾಕಷ್ಟು ತಿಳ್ಕೋಬೇಕಾಗತ್ತೆ ಅಬೌಟ್ ದ ಪರ್ಸನ್ ಹೂ ಇಸ್ ಇನ್ ಕ್ವೆಶ್ಚನ್. ಇನ್ನ ಕೆಲವರಿಗೆ ನಾನು ಆಗ್ಲೇ ಹೇಳ್ತಿದ್ದೆ, ಫ್ಲೈಯಿಂಗ್ ಡ್ರೀಮ್ಸ್ ಬರುತ್ತೆ. ವಾಟ್ ಡಸ್ ದಿಸ್ ಸಿಗ್ನಿಫೈ? ಫ್ಲೈ ಮಾಡುವಾಗ ತುಂಬಾ ಖುಷಿ ಇರುತ್ತೆ, ನನಗೆ ಎಷ್ಟೋ ಸಲ ಬರುತ್ತೆ. ಬಟ್ ವೆನ್ ಯು ಕಮಿಂಗ್ ಬ್ಯಾಕ್ ಟು ಯೋರ್ ಸ್ಪೇಸ್, ಮತ್ತೆ ಅಲ್ಲಿ ಇಳಿಬೇಕು ಅಂದ್ರೆ ವಾಟ್ ಇಫ್ ಯು ಸ್ಕಿಪ್ your location, you go to some other realm which is so unaware to you. ಆ ಥರ ಭಯ, ಫಿಯರ್ಸ್ ಕೂಡ ಇರುತ್ತೆ. What does these flying dreams signify? Again, flying dreams can also be like ನಿಮಗೆ ಒಂಥರ ಲಿಬರೇಷನ್ ಬೇಕು ಅನ್ನುವಂಥ ಎಕ್ಸ್ಪ್ಲನೇಷನ್ ಅಂದರೆ ಇಂಟರ್ಪ್ರಿಟೇಷನ್ಗಳು ಕೂಡ ಇರ್ಬೋದು. ಎಲ್ಲೋ ಈ ದಿನದ ಜಂಜಾಟದಲ್ಲಿ ನಾವು ಯಾವಾಗಲೂ ಮುಳುಗಿರ್ತೇವಲ್ಲ, ಒಂಥರ ನೀವು ಆಕಾಶದಲ್ಲಿ ಹಾರ್ತಾ ಇರಬೇಕಾದ್ರೆ ನೀವು ಎಲ್ಲವನ್ನು ಮರೆತು ಹಾರ್ತಾ ಇರ್ತೀರ. ಸೊ ಕೆಲವು ಸತಿ ಫ್ಲೈಯಿಂಗ್ ಡ್ರೀಮ್ಸು ಆ ಥರದ ಇಂಟರ್ಪ್ರಿಟೇಷನ್ಗಳನ್ನು ಕೂಡ ಕೊಡಬಹುದು. ಆಮೇಲೆ ಇಳಿಬೇಕಾದ್ರೆ ಆಗುವಂಥ ಭಯ ಬೇಸಿಕ್ಲಿ ಓಕೆ, ನಾನು ಮೇಲೆ ಹಾರಿದೇನೋ ಹಾರಿ ಆಗಿದೆ, ಇನ್ನೀಗ ಇಳಿಯೋದು ಹೇಗೆ ಅನ್ನುವಂಥ ಪ್ರಶ್ನೆಗಳು. ಅಥವಾ ಎಲ್ಲೋ ಒಂದ್ಸರ್ತಿ ನಮ್ಮ ಜೀವನದಲ್ಲಿ ನಮಗೆ ಪ್ರತಿ ಹಂತದಲ್ಲೂ ಯಾರಾದ್ರೂ ಒಬ್ರು ಆಂಕರ್ ಅಂತ ಇರ್ತಾರೆ. ಅಂದರೆ ಯಾರ ಹತ್ರ ಆದ್ರೂ ನಾವು ಕೇಳಬಹುದು, ಯಾರ ಹತ್ರ ಆದ್ರೂ ನಾವು ಸಲಹೆಗಳನ್ನು ಪಡಿಬಹುದು, ಯಾರಾದ್ರೂ ನಮಗೊಂದು ದಾರಿ ತೋರಿಸ್ತಾರೆ ಅಥವಾ ಏನೋ ಒಂದು ಸಜೆಷನ್ ಕೊಡ್ತಾರೆ. ಆ ಥರನು ನಮ್ಗೆ ಯಾವಾಗ ಆ ಥರ ಇಲ್ಲವೋ ಆವಾಗ ನಾವು ಹಾರಿ ಆಗಿದೆ, ಇನ್ನು ಇಳಿಲಿಕ್ಕೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿರ್ತದೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ವಂದನೆಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಆಯುಷ್ ಪಾಡ್ಕಾಸ್ಟ್. ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ವಂದನೆಗಳು.